ಪಾಟೀಲ್ ಕಲಬುರಗಿ ಶಾಸಕರು ಸರ್, ಆಳಂದ ಶಾಸಕರು ಅವರೊಂದು ಆಡಿಯೋ ವೈರಲ್ ಆಗಿರುವಂಥದ್ದು ಸರ್. ರಾಜೀವ್ ಗಾಂಧಿ ವಸತಿ ಯೋಜನೆದಾಗ ಸಾವಿರಾರು ಕೋಟಿ ಹಗರಣ ಆಗೈತಿ. ಆ ಹಗರಣ ನಾನೇ ಮಾತಾಡೋದು ನಮ್ಮ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಸರ್ಕಾರ ಬಿದ್ದು ಹೋಗ್ತೈತಿ ಅಂತ ಹೇಳಿ ಮಾತಾಡಿರುವಂಥದ್ದು ಸರ್. ವಸತಿ ಯೋಜನೆದಾಗ ಅಂದ್ರೆ ಸಾಕಷ್ಟು ಇದು ಭ್ರಷ್ಟಾಚಾರ ಆಗದೆ ಅಂತೇಳಿ ಸ್ವತಃ ಶಾಸಕರೇ ಆರೋಪ ಮಾಡೋರು. ಇದ್ರ ತನಿಖೆ ಮಾಡ್ಬೋದು. ಅದ್ರಾಗೆ ನಾವು ಹೇಳಿದ್ದು ರೆಕಾರ್ಡ್ನಾಗ ಮಾತಾಡಲಿ, ಆಪ್ ರೆಕಾರ್ಡ್ ಮಾತಾಡಲಿ, ಈಗ ಏನು ಬಂದಿದೆ ಸೊ ಸರ್ಕಾರ ತನಿಖೆ ಮಾಡಬೇಕಾಯ್ತು, ಮಾಡೋಣ. ಅಂದರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಇದ್ದು ಸ್ವತಃ ಶಾಸಕರೇ ಇದ್ದಿದ್ದು ಹೇಳಿದ್ದಾರೆ, ನೋಡೋಣ. ಅದು ತನಿಖೆ ಆದ್ಮೇಲೆ ಆಗೋದಿಲ್ಲ ಪೂರ್ತಿ. ಈ ತನಿಖೆ ಆಗ್ಬೇಕು ಫಸ್ಟು. ತನಿಖೆ ಮಾಡಲಿ, ಅವ್ರು ಇಲಾಖೆಯವ್ರು ತನಿಖೆ ಮಾಡೇ ಮಾಡ್ತಾರೆ ಅವರು. ಸೊ ಮಾಡಿದ್ಮೇಲೆ ಸತ್ಯಾಂಶ ಅವ್ರಿಗೆ ಬರ್ತದಲ್ಲ. ತನಿಖೆಗೆ ಒತ್ತಾಯ ಮಾಡ್ತೀರಿ ಸರ್ ತಾವು? ಒತ್ತಾಯ ಏನು ಮಾಡೋದಿಲ್ಲ, ಅವ್ರ ಡ್ಯೂಟಿ ಅದು. ಯಾವುದೇ ಒಂದು ಆರೋಪ ಬಂದರೆ ನ್ಯಾಚುರಲಾಗಿ ಮಾಡಬೇಕಾಯ್ತು ನಾವು. ಈಗ ಮಾಡಬೇಕು. ಈಗಿನ ಪತ್ರಿಕೆಯಲ್ಲಿ ಬರ್ತಾವೆ, ನಿಮ್ಮ ನ್ಯೂಸ್ ಚಾನಲ್ಲೇ ಬರ್ತಾವೆ. ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ದವ್ರು ಅದು ಎನ್ಕ್ವೈರಿ ಹಾಕ್ತಾರೆ ಅವರು. ಸರ್ ಇನ್ನೊಂದು ಸರ್ ರಾಜ್ಯಾಧ್ಯಕ್ಷ ಸ್ಥಾನ ಎಲ್ಲೆಲ್ಲಿ ಬಂದು ಸರ್ ತಮ್ಮ? ನೀವು ಹೇಳಬೇಕು, ನಾವೆಲ್ಲಿ ಯಾವಾಗ ಅದೇನು ಯಾರಿಗೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅನ್ನೋದು ಆಯ್ಕೆ ಮಾಡಿಬಿಟ್ಟಿದ್ರೆ. ತಾವು ಕೂಡ ಪ್ರಬಲ ಆಕಾಂಕ್ಷಿ ಸರ್? ಆಕಾಂಕ್ಷಿ ಇದ್ದೇ ಇದೀವಿ, ಮಾಡೋದು ಬಿಡೋದು ಆಯ್ಕೆ ಮಾಡೋರಿಗೆ ಬಿಟ್ಟದ್ದು. ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಕಾದು ನೋಡೋರು, ವೇಟ್ ಮಾಡೋಣ. ಒತ್ತಡ ಹಾಕಿದ್ದಾರೆ? ಇಲ್ಲ, ನಾವು ಯಾವುದ್ರಿಂದ ಒತ್ತಡ ಹಾಕಿಲ್ಲ ಸರ್. ದಿಲ್ಲಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಿರುವಂಥದ್ದು ಸರ್. ಈಗಾಗಲೇ ನವೆಂಬರ್ ತಿಂಗಳ ನಂತರ ಸಾಕಷ್ಟು ಬದಲಾವಣೆ ಆಗ್ತಾನೋ, ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಯಿತಾ ಸರ್ ತಾವು ದಿಲ್ಲಿಗೆ ಹೋದಾಗ? ಇಲ್ಲ, ಈ ರೀತಿ ನಾವ್ಯಾರೋ ವರಿಷ್ಠ ಮಾಡಿದರೆ ಗೊತ್ತಿಲ್ಲ ನಮಗೆ. ನಮ್ಮಂತಲ್ಲಿ ಯಾವ ಚರ್ಚೆ ಆಗಿಲ್ಲ.